ವೀಕ್ಷಕರೇ, ಬ್ರೈನ್ ಫಾಗ್. ಫಾಗ್ ಅಂತ ಹೇಳಿದ್ರೆ ಒಂದು ಮೋಡ ಕವಿದ ವಾತಾವರಣ ಅಂತ. ಈ ಬ್ರೈನಿಗೆ ಅಂದ್ರೆ ನಮ್ಮ ಮೆದುಳಿಗೆ ಒಂಥರ ಮೋಡ ಕವಿದ ವಾತಾವರಣ ಉಂಟಾಗ್ಬಿಟ್ರೆ ಸಾಧಾರಣವಾಗಿ ನೋಡಿ ಸುಮಾರು ಜನಕ್ಕೆ ಕೆಲವು ದೈನಂದಿನ ಚಟುವಟಿಕೆಗಳಲ್ಲಿ ಇದು ಆಗ್ತಾ ಇರುತ್ತೆ. ಕೆಲವರಿಗೆ ತುಂಬಾ ಜಾಸ್ತಿ ಆಗ್ತಾ ಇರುತ್ತೆ. ಕೆಲವು ಯಾರಿಗೋ ಏನೋ ಕೇಳ್ತಾ ಇರ್ತೀವಿ, ಅದನ್ನ ಅವರು ಗ್ರಹಿಸ್ಕೊಂಡ್ಬಿಟ್ಟು ವಾಪಸ್ ಉತ್ತರ ಕೊಡ್ಲಿಕ್ಕೆ ತುಂಬಾ ಟೈಮ್ ತಗೊಳ್ತಾರೆ. ಅಂದ್ರೆ ಇಟ್ಸ್ ಅ ಕಾಸ್ ಆಫ್ ಬ್ರೈನ್ ಫಾಗ್. ಕೆಲವರಿಗೆ ಮೆಂಟಲ್ ಕ್ಲಾರಿಟಿನೇ ಇರಲ್ಲ, ಫೋಕಸ್ ಇರಲ್ಲ, ಏನೇ ಕೆಲಸ ಮಾಡ್ತಾ ಇರಲಿ ಅಟೆನ್ಷನ್ ಇರಲ್ಲ, ಸಣ್ಣ ಪುಟ್ಟ ವಿಷಯಗಳನ್ನು ಮರೆತು ಹೋಗ್ತಾ ಇರ್ತಾರೆ, ಯಾವ್ದು ಎಲ್ಲಿಟ್ಟಿದ್ರೆ ಮರ್ಗೋಗ್ತಿರ್ತಾರೆ. ಕೆಲವ್ರಿಗೆ ಹೆಂಗಾಗಿರ್ತದೆ ಅಂದ್ರೆ ಏನೋ ಓರಿಯಂಟೇಷನ್, ಡಿಸ್ಓರಿಯಂಟೇಷನ್ ಆಗಿರ್ತಾರೆ. ತಾವ್ ಏನ್ ಮಾಡಬೇಕು ಕೆಲಸ, ಲೈಕ್ ಇವಾಗ ಸಪೋಸ್ ತಗೊಂಡೋಗಿ ಏನೋ ಒಂದು ಫ್ರಿಜ್ ಇಡಬೇಕು ಅಂತ ತಿಳ್ಕೊಳ್ಳಿ, ಅದನ್ನ ಫ್ರಿಜ್ ಬದಲಿಗೆ ಡಸ್ಟ್ಬಿನ್ ಹಾಕಿರ್ತಾರೆ, ಡಸ್ಟ್ಬಿನ್ ಇರುತ್ತೆ ಫ್ರಿಜ್ ಇಟ್ಬಿಡ್ತಾರೆ, ಅಯ್ಯೋ ನಾನು ಹಿಂಗ್ ಮಾಡ್ಬಿಟ್ಟಲ್ಲ ಅಂತ ಅಂತಾರೆ. ಇದೆಲ್ಲ ಒಂದು ವೆರೈಟಿ ಆಫ್ ಸಿಂಪ್ಟಮ್ಸ್ ಬ್ರೈನ್ ಫಾಗ್ ಅಂತ ನಾವು ಕರ್ಕೊಳ್ತೀವಿ. ಇದು ಸುಮಾರು ಜನಕ್ಕೆ ಆಗ್ತಾ ಇರುತ್ತೆ. ಇದಕ್ಕೆ ಸುಮಾರು ಕಾರಣಗಳಿರುತ್ತೆ. ಕೆಲವರು ನೆಗ್ಲೆಕ್ಟ್ ಮಾಡ್ತಾ ಇರ್ತಾರೆ, ತುಂಬಾ ಜಾಸ್ತಿ ಆಗ್ಬಿಟ್ಟು ಖಿನ್ನತೆಗೆ ಒಳಗಾಗುವಂತ ಕಂಡೀಷನ್ ತುಂಬಾ ಇದೆ. ಇದಕ್ಕೆ ಸುಮಾರು ಕಾರಣಗಳಿದೆ. ಕೆಲವು ಸಿಂಪಲ್ ಕಾರಣಗಳು ಇರ್ಬೋದು, ಕೆಲವು ನ್ಯೂಟ್ರಿಷನ್ ಡಿಫಿಷಿಯನ್ಸಿ ಕಾರಣಗಳು ಇರ್ಬೋದು, ಕೆಲವು ಮೇಜರ್ ಪ್ರಾಬ್ಲಮ್ಸ್ ಕೂಡ ಇರ್ಬೋದು. ಆದ್ರೆ ನಾನು ಇಲ್ಲಿ ಈ ಒಂದು ವಿಡಿಯೋ ಮಾತಾಡುವಂತ ಒಂದು ಮುಖ್ಯ ಉದ್ದೇಶ ಅಂತ ಹೇಳಿದ್ರೆ, ನಿಮಗೆ ಯಾಕೆ ಆಗ್ತಾ ಇದೆ, ನೀವು ಇದನ್ನ ಹೇಗೆ ಸರಿ ಮಾಡ್ಕೋಬಹುದು ಅಂತ ಹೇಳ್ಬಿಟ್ಟು. ಇದು ಸಣ್ಣ ವಯಸ್ಕರಿಂದ ಹಿಡಿದು ತುಂಬಾ ವಯಸ್ಕರಲ್ಲೂ ಕೂಡ ಇತ್ತೀಚೆಗಂತೂ ಈ ಬ್ರೈನ್ ಫಾಗ್ಸ್ ಕಾಮನ್ ಆಗ್ತಾ ಇದೆ. ಇದರ ಸಂಪೂರ್ಣ ಒಂದು ಮಾಹಿತಿ ನೀಡಲಿಕ್ಕೆ ನಾನು ನಿಮ್ಮ ಮುಂದೆ ಬಂದಿದ್ದೀನಿ. ನಾನು ಡಾಕ್ಟರ್ ಚಂದ್ರಶೇಖರ್ ಸರ್ಜಾ, ನಿಮ್ಮ ಲೈಫ್ ಸ್ಟೈಲ್ ಫಿಸಿಷಿಯನ್. ವೀಕ್ಷಕರೇ, ನಾನು ಈ ಟಾಪಿಕ್ ಡಿಸ್ಕಸ್ ಮಾಡೋಕ್ಕಿಂತ ಮುಂಚೆ ಒಂದು ಸಣ್ಣ ಸ್ಟೋರಿನ ಹೇಳ್ತೀನಿ. ಇತ್ತೀಚೆಗೆ ಕೆಲವು ದಿನಗಳ ಹಿಂದೆ ನನಗೆ ಒಂದು ಆನ್ಲೈನ್ ಕನ್ಸಲ್ಟೇಷನ್ ಅಲ್ಲಿ ಒಂದು ಕಾಲ್ ಬಂತು. ಒಂದು ಫಾದರ್ ಕಾಲ್ಡ್ ಮೀ, ಒಬ್ಬ ತನ್ನ ಮಗಳಿಗೆ ಏನಾಗಿದೆ ಅಂತ. ನನ್ನ ಮಗಳು ಸರ್ ಇಡೀ ಡಿಸ್ಟ್ರಿಕ್ಟಿಗೆ ಟಾಪರ್ ಆಗಿದ್ಲು, SSLC ಅಲ್ಲಿ ಚೆನ್ನಾಗಿ ಓದ್ತಾ ಇದ್ಲು, ತುಂಬಾ ಸ್ಟೂಡಿಯಸ್ ಆಗಿದ್ಲು. ಅದಾದ ನಂತರ ಅವಳು PUC ಸೇರ್ಕೊಂಡ್ಲು, ಚೆನ್ನಾಗೇ ಇತ್ತು, ಎಲ್ಲ ನಡೀತಾ ಇತ್ತು. ಆದ್ರೆ ಒಂದು ದಿನ ಸಡನ್ ಆಗಿ ಅವಳು ಬಂದು ಕಂಪ್ಲೇಂಟ್ ಮಾಡ್ತಾಳೆ, ನನಗೆ ಓದಿನಲ್ಲಿ ಯಾವುದು ಆಸಕ್ತಿ ಇಲ್ಲ, ಓದಿದ್ ಯಾವ್ದು ನೆನಪಲ್ಲಿ ಇಟ್ಕೊಳ್ತಾ ಇಲ್ಲ, ನನಗೆ ಓದಕ್ಕೆ ಮನ್ಸೇ ಬರ್ತಾ ಇಲ್ಲ. ಸಾಧಾರಣವಾಗಿ ಇವಾಗ ಹದಿಹರೆಯದ ವಯಸ್ಕರು ಅಂತ ಹೇಳಿದಾಗ ಏನೋ ಪ್ರಾಬ್ಲಮ್, ಈ ತರ ಗೊತ್ತಿರಂಗೆ ನಿಮ್ಗೆ ಲವ್ ಫೇಲ್ಯೂರ್ಸ್ ಈ ತರದಲ್ಲಿ ಇರ್ತವೆ. ಕೆಲವು ಟೈಮ್ ವಾತಾವರಣ ಚೇಂಜ್ ಆಗಿರುತ್ತೆ, ಅದರಿಂದ ಆಗಿರ್ಬೋದು, ಇಲ್ಲ ಹೋಮ್ ಸಿಕ್ ಆಗಿರ್ಬೋದು ಅಂದ್ಕೊಳ್ತೀವಿ. ಆದ್ರೆ ಇದು ಯಾವ ರೀತಿನೂ ಇರ್ಲಿಲ್ಲ, ಸ್ಲೀಪ್ ಡಿಪ್ರವೇಷನ್ ಇರ್ಲಿಲ್ಲ. ಸರಿಯಾಗಿ ನಿದ್ದೆ ಬರ್ತಿದ್ಯಾ ಅಂತ ಕೇಳಿದೆ, ಹೌದು ಸರ್ ಚೆನ್ನಾಗಿ ನೋಡಿ ನಿದ್ದೆ ಬರ್ದಲ್ಲಿರೋದಕ್ಕೂ ಒಂದು ಕಾರಣ ಇದು ಬ್ರೈನ್ ಫಾಗಿಗೆ. ಆದ್ರೆ ಚೆನ್ನಾಗೇ ನಿದ್ದೆ ಬರ್ತಾ ಇದೆ ಸರ್, ಏನೂ ಪ್ರಾಬ್ಲಮ್ ಇಲ್ಲ. ಈ ತರ ಒಂದು ಕಂಡೀಷನ್. ಸ್ಟ್ರೆಸ್ ಟೆನ್ಷನ್ ತುಂಬಾ ಏನಾದ್ರು ಇದೆಯಾ, ಬೇರೆ ಏನಾದ್ರು ಘಟನೆಗಳು ನಡೀತಾ ಫ್ಯಾಮಿಲಿಲಿ ಅಥವಾ ಕಾಲೇಜ್ನಲ್ಲಿ ಏನಾದ್ರು ಕೇಳಿದಾಗ ಅವ್ರಿಗೆ ಏನೋ ಆ ತರ ಯಾವುದೂ ಇಲ್ಲ. ಅವಾಗ ಸೊ ಕೆಲಸ ಮಾಡೋಣಂತೆ, ಇದಕ್ಕೆ ಬೇರೆ ಕಾರಣಗಳು ಇರ್ತವೆ. ಕೆಲವು ಟೈಮ್ ಇದು ಹಾರ್ಮೋನಲ್ ಇಂಬ್ಯಾಲೆನ್ಸ್ ಇಂದನೂ ಆಗುತ್ತೆ. ಕೆಲವು ಟೈಮು ಈ ಒಂದು ವಿಟಮಿನ್ ಡಿಫಿಷಿಯನ್ಸಿಗಳು, ಈಗ D ಇರ್ಬೋದು ಅಥವಾ B12 ಇರ್ಬೋದು, ಈ ತರ ಡಿಫಿಷಿಯನ್ಸಿ ಕೂಡ ಆಗ್ತವೆ. ಒಂದ್ಸಲ ಏನಾದ್ರು ಮಾಡ್ಬಿಟ್ಟು ಒಂದು ವಿಟಮಿನ್ D, ಒಂದು ವಿಟಮಿನ್ B12, ಒಂದು ಥೈರಾಯ್ಡ್ ಚೆಕ್ ಮಾಡಿಸಿ ನೋಡಿದಾಗ ಈ 3 ಟೆಸ್ಟ್ಗಳು ಪಾಸಿಟಿವ್ ಬಂತು. ಈ ಥೈರಾಯ್ಡ್ ಕೂಡ ಡಿಸ್ಫಂಕ್ಷನ್ ಆಗಿತ್ತು, ವಿಟಮಿನ್ D ಲೆವೆಲ್ಸ್ ಕೂಡ ತುಂಬಾ ಲೋ ಆಗಿತ್ತು, ವಿಟಮಿನ್ B12 ಲೆವೆಲ್ಸ್ ಕೂಡ ತುಂಬಾ ಲೋ ಆಗಿತ್ತು. ಹಾಗಾಗಿ ಇದನ್ನೆಲ್ಲ ಸರಿ ಮಾಡ್ತಾ ಬಂದಾಗ ಈ ವಿಟಮಿನ್ D ಲೆವೆಲ್ಸ್ ಸಪ್ಲಿಮೆಂಟೇಷನ್ ಕೊಟ್ಬಿಟ್ಟು, ವಿಟಮಿನ್ B12 ಸಪ್ಲಿಮೆಂಟ್ ಕೊಟ್ಬಿಟ್ಟು, ಥೈರಾಯ್ಡ್ಗೆ ಸಪೋರ್ಟ್ ಮಾಡುವಂತ ಕೆಲವು ಮೆಡಿಸಿನ್ಸ್ ಕೊಟ್ಟಾಗ ಈ ಪ್ರಾಬ್ಲಮ್ಸ್ ನಲ್ಲಿ ಸಣ್ಣ ಪಟ್ಟ ಇದಕ್ಕೆ ಸರಿಯಾಗಿ ಬಂತು. ಯಾಕಂದ್ರೆ ಈಗ TSH ಅಷ್ಟೊಂದು ಜಾಸ್ತಿ ಇದೆ ಅಂತ ಹೇಳಿದ್ರೆ, 30 ಲೆವೆಲ್ಸ್ ಇದೆ ಅಂತ ಹೇಳಿದ್ರೆ ನಾವು ಥೈರಾಯ್ಡ್ ಹಾರ್ಮೋನ್ ಕೊಡ್ಲೇಬೇಕಾಗಿತ್ತು, ಬೇರೆ ಯಾವ್ದು ಆಪ್ಷನ್ಸ್ ಇರಲಿಲ್ಲ. ಆದ್ರೂ ಕೂಡ ಈ ಸಿಂಪ್ಟಮ್ಸ್ ಅಲ್ಲಿ ವೇರಿಯೇಷನ್ಸ್ ಆಗ್ತಾ ಇರಲಿಲ್ಲ. ಈ ವಿಟಮಿನ್ D ಲೆವೆಲ್ಸ್ ಕೂಡ ನಾರ್ಮಲ್ ಆಗಿತ್ತು, ವಿಟಮಿನ್ B12 ಕೂಡ ಲೆವೆಲ್ಸ್ ಬಂದ್ರು ಕೂಡ ಇದು ಫಂಕ್ಷನಲ್ ಲೆವೆಲ್ಸ್ ಬಂದಿರಲಿಲ್ಲ. ಫಂಕ್ಷನ್ ನಾರ್ಮಲಿ ವಿಟಮಿನ್ D ಲೆವೆಲ್ಸ್ 30 ಇಂದ 90 ರೇಂಜ್ ಇರಬೇಕು, ವಿಟಮಿನ್ B12 ಲೆವೆಲ್ಸ್ 150 ಇಂದ 900 ರೇಂಜ್ ಇರಬೇಕು. ಥೈರಾಯ್ಡ್ ಯಾವತ್ತು 4-5ಕ್ಕಿಂತ ಕಡಿಮೆ ಇರಬೇಕು, TSH ಕಡಿಮೆ ಇರಬೇಕು. ಆದ್ರೆ ಇದು ಫಂಕ್ಷನಲ್ ಲೆವೆಲ್ಸ್ ಬರಕ್ಕೆ ಅದು ಬಿಡ್ತಾ ಇರಲಿಲ್ಲ, ನಮ್ಮ ದೇಹ ಹೋಗ್ತಾ ಇರಲಿಲ್ಲ. ಈ ವಿಟಮಿನ್ D ಎಷ್ಟು ಸಪ್ಲಿಮೆಂಟೇಷನ್ ಕೊಡ್ಲಿ, ಅದು ನಮಗೆ ಫಂಕ್ಷನಲ್ ಲೆವೆಲ್ಸ್ ಅಲ್ಲಿ ಇರಬೇಕು ಅಂತ ಹೇಳಿದ್ರೆ 50ಕ್ಕಿಂತ ಮೇಲೆ ನಾವು ಮೇಂಟೈನ್ ಮಾಡಬೇಕು, ನಮ್ಮ ಬ್ರೈನ್ ಆಕ್ಟಿವೇಟ್ ಆಗಬೇಕು ಮತ್ತೆ ಅಂತ ಹೇಳಿದ್ರೆ. ಅದೇ ರೀತಿ ವಿಟಮಿನ್ B12 ಲೆವೆಲ್ಸ್ ಕೂಡ 500 ರೇಂಜ್ ಜಾಸ್ತಿ ಇದ್ರೇನೆ ಆಪ್ಟಿಮಲ್ ಲೆವೆಲ್ಸ್ ಅಂತ ಹೇಳೋದು. ಆ ಆಪ್ಟಿಮಲ್ ಲೆವೆಲ್ಸ್ ಹೈ ಆದ್ರೆ ಮಾತ್ರ ಈ ಬ್ರೈನ್ ಫಾಗ್ ಅಂತ ಕಡಿಮೆ ಆಗುವಂಥದ್ದು. ಜೊತೆಗೆ ಈ ಥೈರಾಯ್ಡ್ ಈವನ್ ದೋ TSH ಕಡಿಮೆ ಆದ್ರೂ ಕೂಡ ನಮ್ಮ ದೇಹದಲ್ಲಿ ಥೈರಾಯ್ಡ್ ಆಂಟಿಬಾಡೀಸ್ ಡೆವಲಪ್ ಆಗಿರ್ಬಿಡ್ತವೆ. ಅದಕ್ಕೆ ನಾವು 2 ತರ ಆಂಟಿಬಾಡೀಸ್ ಇರುತ್ತೆ, ಒಂದು ಆಂಟಿ TPO ಆಂಟಿಬಾಡೀಸ್ ಅಂತ, ಒಂದು ಆಂಟಿ ಥೈರೋಗ್ಲೋಬುಲಿನ್ ಆಂಟಿಬಾಡೀಸ್ ಅಂತ ಹೇಳ್ಬಿಟ್ಟು. ವೀಕ್ಷಕರೇ, ಸುಮಾರು ಜನ ಈ ಥೈರಾಯ್ಡ್ ರೋಗಿಗಳಲ್ಲಿ ಈ ಬ್ರೈನ್ ಫಾಗ್ ಸಂಬಂಧ ಸಮಸ್ಯೆಗಳು ತುಂಬಾ ಕಾಮನ್ ಆಗಿ ಬರ್ತಾ ಇರುತ್ತೆ. ಥೈರಾಯ್ಡ್ ಸಮಸ್ಯೆ ಇದ್ದವರಿಗೆ ಮೂಡ್ ಸ್ವಿಂಗ್ಸ್ ಆಗುವಂಥದ್ದು, ಸರಿಯಾಗಿ ಯಾವುದೇ ರೀತಿಯ ಕಾನ್ಸಂಟ್ರೇಷನ್ ಮೆಮೊರಿ ಪವರ್ ಇಲ್ದಲೇ ಇರುವಂಥದ್ದು, ಜೊತೆಗೆ ಈ ಒಂದು ಬಾಡಿ ವೆಯ್ಟ್ ಜಾಸ್ತಿ ಆಗ್ತಾ ಇರುವಂಥದ್ದು, ಪೀರಿಯಡ್ಸ್ ಅಲ್ಲಿ ಇರೆಗ್ಯುಲರಿಟಿ ಆಗುವಂಥದ್ದು, ಹೇರ್ ಫಾಲ್ ಜಾಸ್ತಿ ಆಗುವಂಥದ್ದು, ಸುಸ್ತು ಜಾಸ್ತಿ ಆಗುವಂಥದ್ದು, ಮೆಂಟಲ್ ಕ್ಲಾರಿಟಿ, ಫೋಕಸ್ ಇರದೇ ಇಲ್ಲ, ನಿದ್ದೆ ಮಾಡ್ತಾನೆ ಇರೋಣ ಅನ್ಸೋದು, ಕಣ್ಣು ಬಿಟ್ಕೊಂಡಿದ್ರು ಕೂಡ ಎಲ್ಲೋ ಯೋಚನೆ ಮಾಡ್ತಾ ಇರುವಂಥದ್ದು, ಇದೆಲ್ಲ ಥೈರಾಯ್ಡ್ ಆಂಟಿಬಾಡೀಸ್ ನ ಮುಖ್ಯ ಒಂದು ಪ್ರಾಬ್ಲಮ್. ನೋಡಿ ಏನ್ ಮಾಡ್ತಾರೆ ಸಾಧಾರಣವಾಗಿ ಅಂತ ಹೇಳಿದ್ರೆ, ಥೈರಾಯ್ಡ್ ಈಗ TSH ಈ ಲೆವೆಲ್ ಇದೆ ಅಂತ ಹೇಳಿದ್ರೆ, ಈಗ ಕೆಲವರು 50 mcg ಕೊಟ್ಟಿರ್ತಾರೆ, ಕೆಲವರು 100 mcg ನೀವು ಥೈರಾಯ್ಡ್ ನಾರ್ಮಲ್ ಲೈಫ್ ಲಾಂಗ್ ತಗೊಳ್ಳಿ ಅಂತ ಹೇಳ್ಬಿಡ್ತಾರೆ. ಆದ್ರೆ ಇಲ್ಲಿ ಒಂದು ಅರ್ಥ ಮಾಡ್ಕೋಬೇಕಾಗಿರೋದು ಅಂತ ಹೇಳಿದ್ರೆ, ನಿಮ್ಮ TSH ಏನೋ ನಿಮ್ಮ ಪ್ರಾಬ್ಲಮ್ ಇಲ್ಲಿ ರಿಪೋರ್ಟ್ ಕಡಿಮೆ ಆಗಂತ ಕಾಣುತ್ತೆ, ಆದ್ರೆ ನಿಮಗೆ ಆಗ್ತಾ ಇರುವಂತ ಯಾವುದೇ ಸಿಂಪ್ಟಮ್ಸ್ ಅಲ್ಲಿ ಯಾವುದೇ ವ್ಯತ್ಯಾಸ ಆಗಿರಲ್ಲ.
ಇದು ಹೆಂಗಾಯ್ತು ಅಂತ ಹೇಳಿ ನಾನು ಯಾವಾಗಲೂ ಒಂದು ಕತೆ ಹೇಳ್ತಾ ಇರ್ತೀನಿ. ಹೆಂಗೆ ಅಂತ ಹೇಳಿದ್ರೆ, ಈಗ ನಿಮ್ಮ ಮನೆಯಲ್ಲಿ ಅಂದ್ಕೊಳ್ಳಿ, ನಿಮ್ 4 ಜನ ಇದ್ದೀರಾ, ಎಲ್ಲಾ ಕೆಲಸಗಳನ್ನು ತಾಯಿ ಮಾಡ್ತಾ ಇರ್ತಾರೆ. ನಿಮ್ಗೆ ಅಡಿಗೆ ಮಾಡ್ಕೊಡೋದು, ನಿಮ್ಗೆ ಊಟ ಎಲ್ಲ ಸಿಗುವಂತದ್ದು ನಿಮ್ಮ ತಾಯಿ ಮಾಡುವಂತ ಅಡಿಗೆ ಅಂತ. ಈಗ ತಾಯಿ ಇವಾಗ ಹಾಸಿಗೆ ಹಿಡ್ಬಿಟ್ಟಿದ್ದಾರೆ, ಸ್ವಲ್ಪ ಹುಷಾರಿಲ್ಲ, ಅವರು ಮಲ್ದಿದ್ದಾರೆ ಅಂತ ಹೇಳಿದ್ರೆ ನೀವೇನ್ ಮಾಡ್ತೀರಾ ಅಂತ ಹೇಳಿದ್ರೆ, ಹೌದು ಅಡಿಗೆ ಮಾಡಕ್ಕೆ ಯಾರು ಇಲ್ವಲ್ಲ ಅಂತ ಹೇಳಿ ನೀವು ಸ್ವಿಗ್ಗಿ ಝೊಮ್ಯಾಟೊ ಇಂದ ಹೋಗಿ ನೀವು ಫುಡ್ ಆರ್ಡರ್ ಮಾಡ್ತೀರಾ, ನಿಮ್ಗೆ ಫುಡ್ ಬರುತ್ತೆ, ಊಟ ನಿಮಗೆ ಸಿಕ್ತು, ಊಟ ಚೆನ್ನಾಗಿ ಮಾಡ್ತೀರಾ, ಓಕೆ, ನಿಮ್ ಪ್ರಾಬ್ಲಮ್ ಸಾಲ್ವ್ ಆಗುತ್ತಾ? ನೀವು ಆಮೇಲೆ ನೋಡ್ತೀರಾ, ಪಾತ್ರೆ ಅಡಿಗೆ ಮನೆಯಲ್ಲಿ ಹಂಗೆ ಬಿದ್ದಿರುತ್ತೆ, ಬಟ್ಟೆ ವಾಷಿಂಗ್ ಮಷಿನ್ ಹಾಕಿಲ್ಲ, ಒಣಗಾಕಿಲ್ಲ, ಒಣಗಿಲ್ಲ, ಮಡ್ಸಿಟ್ಟಿಲ್ಲ, ಐರನ್ ಆಗಿಲ್ಲ, ನೆಲ ಗುಡ್ಸಿಲ್ಲ, ಕಸ ಗುಡ್ಸಿಲ್ಲ, ಈ ತರ ಪ್ರಾಬ್ಲಮ್ಗಳೆಲ್ಲ ಇರುತ್ತೆ. ಊಟ ಸಿಕ್ತಾ? ಊಟ ಒಂದು ಸಿಕ್ತು, ಆದ್ರೆ ಬಾಕಿದೆಲ್ಲ ಆಯ್ತಾ? ಆಗಲ್ಲ. ಈ ಥೈರಾಯ್ಡ್ ಕೇಸಲ್ಲೂ ಅಷ್ಟೇ. ನಿಮಗೊಂದು ಮಾತ್ರೆ ಕೊಟ್ಬಿಟ್ರೆ ನಿಮ್ಗೆ TSH ನಾರ್ಮಲ್ ಆಗುತ್ತೆ, TSH ನಾರ್ಮಲ್ ನಂದು, ಆದ್ರೆ ಪ್ರಾಬ್ಲಮ್ ಏನಾದ್ರು ಆಯ್ತಾ? ಇಲ್ಲ, ಆಗಿಲ್ಲ. ಇದೇ ಕಾರಣ ನಾವು ಚೆಕ್ ಮಾಡ್ಬೇಕಾಗಿರೋದು ಥೈರಾಯ್ಡ್ ಆಂಟಿಬಾಡೀಸ್ನ. ಈ ಕೇಸ್ನಲ್ಲಿ ಇದೇ ಪ್ರಾಬ್ಲಮ್ ಆಗಿತ್ತು. ಥೈರಾಯ್ಡ್ ಆಂಟಿಬಾಡೀಸ್ ಚೆಕ್ ಮಾಡಿದಾಗ ಅರೌಂಡ್ ತುಂಬಾ ಹೈ ಲೆವೆಲ್ಸ್ ಅಲ್ಲಿ ಇತ್ತು. ಇಟ್ ಮೇ ಬಿ ಅರೌಂಡ್ ಸುಮಾರು 100-150 ಇರಬೇಕಾದಂತ ಒಂದು TSH ಲೆವೆಲ್ಸ್, ಇಟ್ ವಾಸ್ ವೇ ಅಬೌವ್ ನಾರ್ಮಲ್, 1000-1500 ಲೆವೆಲ್ಸ್ ಹೋಗಿತ್ತು. ಯಾವಾಗ ತಂಗ ನಾವು ಈ ಥೈರಾಯ್ಡ್ ಆಂಟಿಬಾಡೀಸ್ ನಾವು ಚೆಕ್ ಮಾಡಕ್ ಆಗಲ್ವೋ ಈ ತರ ಪ್ರಾಬ್ಲಮ್ಸ್ ಬರುತ್ತೆ. ನಾನು ಇಲ್ಲಿ ಬ್ರೈನ್ ಫಾಗ್ ಒಂದೇ ಹೇಳ್ತಾ ಇಲ್ಲ, ಬಾಕಿದೆಲ್ಲ ಹೇಳ್ತಾ ಇರೋದು. ಆದ್ರೆ ಬ್ರೈನ್ ಫಾಗ್ ಗಳಿಗೆ ಬೇರೆ ಬೇರೆ ಕಾರಣಗಳು ಇರ್ತವೆ. ಈ ಡಯಾಬಿಟಿಸ್ ಇರ್ಬೋದು, ಅದರಲ್ಲೂ ಕೂಡ ಈ ಬ್ರೈನ್ ಫಾಗ್ ಆಗೋ ಚಾನ್ಸ್ ಇರುತ್ತೆ. ಕೆಲವು ಮೆಡಿಕೇಶನ್ಸ್ ಇಂದ ಉಂಟಾಗಿರುತ್ತೆ, ಕೆಲವರಿಗೆ ನಿದ್ದೆ ಬರ್ದಲೇ ಇರೋಂಗಿಲ್ಲ, ನಾನು ಮುಂಚೆನೆ ಹೇಳ್ದಂಗೆ ನಿದ್ದೆ ಸರಿಯಾಗಿ ಬರ್ದಲೇ ಇರೋ ಕಾರಣದಿಂದನೂ ಆಗಿರುತ್ತೆ. ಕೆಲವರಿಗೆ ಫ್ಯಾಮಿಲಿ ಸ್ಟ್ರೆಸ್, ಟೆನ್ಷನ್, ಕೋರ್ಟು ಕಚೇರಿ ವೆಚ್ಚಗಳು, ಅದರಿಂದ ಕೂಡ ಈಗ ಅವಾಗ ಬರ್ತವೆ, ಹೋಗ್ತಾ ಇರ್ತವೆ. ಆದ್ರೆ ಇವೆಲ್ಲ ಸೀರಿಯಸ್ ಪ್ರಾಬ್ಲಮ್ ಅಲ್ಲ. ಈ ಸ್ಲೀಪ್ ಸರಿ ಆದಾಗ ಅಥವಾ ಈ ಮೆಡಿಕೇಶನ್ಸ್ ನಾವು ಅವಾಯ್ಡ್ ಮಾಡಿದಾಗ, ಈ ಶುಗರ್ ಕಂಟ್ರೋಲ್ ತಂದಾಗ ಆಗ್ಬಿಡ್ತವೆ. ಆದ್ರೆ ಎಸ್ಪೆಷಲಿ ಈ ನ್ಯೂಟ್ರಿಷನ್ ಡಿಫಿಷಿಯನ್ಸಿ ಇದ್ರೂ ಕೂಡ ರೆಡಿ ಆಗ್ಬಿಡ್ತವೆ. ಆದ್ರೆ ಎಸ್ಪೆಷಲಿ ಈ ಥೈರಾಯ್ಡ್ ಡಿಫಿಷಿಯನ್ಸಿ, ಥೈರಾಯ್ಡ್ ಆಂಟಿಬಾಡೀಸ್ ಹೈ ಆಗಿದ್ದಾಗ ಆಗುವಂತ ಈ ತರ ಸಿಂಪ್ಟಮ್ಸ್ ಗಳಿಗೆ ನಾವು ಫಸ್ಟ್ ಚೆಕ್ ಮಾಡ್ಬೇಕಾಗಿರೋದೇ ಈ ಥೈರಾಯ್ಡ್ ಆಂಟಿಬಾಡೀಸ್ ನ. ಅದನ್ನ ಚೆಕ್ ಮಾಡ್ಬಿಟ್ಟು ಅದನ್ನ ಸರಿಯಾಗಿ ಮಾಡ್ಕೊಳ್ಳುವಂತ, ಟ್ಯಾಕಲ್ ಮಾಡ್ದಂಗೆ ಒಂದು ಮೆಡಿಸಿನ್ಸ್ ಕೊಟ್ಟಾಗ ಈ ಬ್ರೈನ್ ಫಾಗ್ಸ್ ಕಂಪ್ಲೀಟ್ ಆಗಿ ಅವಾಯ್ಡ್ ಆಯ್ತು. ಅಂಡ್ ಈ ಹುಡುಗಿ ಮತ್ತೆ ಕಂಪ್ಲೀಟ್ ಆಗಿ ನಾರ್ಮಲ್ ಆಗಿ ಅವಳ ಸ್ಟಡೀಸ್ ನಲ್ಲಿ ಆಕ್ಟಿವೇಟ್ ಆಗಿರೋಕ್ಕೆ ಸಾಧ್ಯ ಆಯ್ತು. ಹಾಗಾಗಿ ಈ ಬ್ರೈನ್ ಫಾಗ್ಸ್ ಬರ್ತಾ ಇದೆ ಅಂತ ಹೇಳಿದ್ರೆ ಫಸ್ಟ್ ನೀವು ಅನ್ಕೋಬೇಕಾಗಿರೋದು ವಿಟಮಿನ್ ಡಿ, ವಿಟಮಿನ್ B12 ಲೆವೆಲ್ ಸರಿಯಾಗಿ ನೋಡ್ಕೊಳ್ಳಿ. ಮೂರನೇದಾಗಿ ನಿಮ್ಮ ಥೈರಾಯ್ಡ್, ಅದರಲ್ಲೂ ಕೂಡ ಥೈರಾಯ್ಡ್ ಆಂಟಿಬಾಡೀಸ್ ಟೆಸ್ಟ್ ಮಾಡಿಸ್ಕೊಳ್ಳೋದು ಮಾತ್ರ ಮರಿಬೇಡಿ. ಇದೇ ತರ ಮತ್ತೊಂದು ಸೈಂಟಿಫಿಕ್ ವಿಡಿಯೋ ಒಂದಿಗೆ ನಿಮ್ಮನ್ನ ಭೇಟಿ ಆಗ್ತೇನೆ. ಅಲ್ಲಿವರೆಗೂ ನಮಸ್ಕಾರ.